ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ. ಸೊ ಹಾಗೆ ನಾನು ನಿಮ್ಮ ಪ್ರೀತಿಯ ಸ್ಮೈಲಿಸಿದ್ದು. ಇವತ್ತು ನನ್ನ ಪಯಣ ಎಲ್ಲಿಗಪ್ಪ ಅಂದರೆ ಮಾದೇಶ್ವರ ಬೆಟ್ಟ. ತುಂಬ ವರ್ಷಗಳ ನಂತರ ಹೋಗ್ತಾಯಿದ್ದೀನಿ. ಸೊ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡುವ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ. ಹೆಲ್ಮೆಟ್ ಅಂತ ತುಂಬ ಇಂಪಾರ್ಟೆಂಟ್. ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಪ್ಲ್ಯಾನ್ ಮಾಡಿದ್ದು ಉಲ್ಟಾ ಆಯಿತು. ಏನಪ್ಪ ಅಂದ್ರೆ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೋ, ಬೇಡ ಅಂತ ನೆಕ್ಸ್ಟು ಆಟೋದಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ದೋ. ಆಟೋಲ್ಲಿ ನೋಡೋಣ ಅಲ್ಲಿ ನೋಡಿದ್ರೆ ವೆದರ್ ನೋಡಿದ್ರೆ ಈಗಲೇ ಕಸ್ಕೊಳಂಗಿತ್ತು ಮಳೆ. ಸೊ ಅದು ಬೇಡ ಅಂತ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೆ ಕಾರಲ್ಲಿ ಹೋಗೋದಕ್ಕೆ. ನೋಡ್ತಿರ್ಬೋದು ಕಾರ್ ತೊಗೊಂಡು ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಏನಕ್ಕೆ ಇರುತ್ತೆ, ಇವಾಗ ಮಳೆ ಬರೋ ಮೂಮೆಂಟ್ ಐತೆ, ಅದಕ್ಕೋಸ್ಕರನೇ. ಸೊ ನೋಡಿ, ಇವರು ವೇದು ಉಪ್ಪಿ ಅಂತ ನಮ್ಮ ಹಾಗೆಯೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಡಿಕ್ಕಿಲಿ ಇಟ್ಟಿದ್ದಾಯಿತು. ನೆಕ್ಸ್ಟ್ ಇವಾಗ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೊಬ್ರು ಬರಬೇಕು, ಅವ್ರು ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರನೇ ವೆಯ್ಟಿಂಗು. ಎಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ ಅದಂತೂ. ಸೊ ಬನ್ನಿ, ನೆಕ್ಸ್ಟು ಎಲ್ಲ ಸೆಟ್ ಮಾಡ್ಕೊತಿದ್ರು ನೋಡಿ. ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಅವರು ಕಂಟೆಂಟ್ ಕ್ರಿಯೇಟರೇ. ಸೊ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಇನ್ನೊಬ್ಬರು ಪಿಕಪ್ ಮಾಡೋಕ್ಕೆ. ಅವರು ಕೂಡ ಇನ್ನೂ ಬಂದಿಲ್ಲ. ಲಾಸ್ಟಲ್ಲಿ ಹೆಂಗೋ ಬಂದ ಅವನು ಕೂಡ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ನೈಟ್ ಜರ್ನಿ. ಎಲ್ಲಿಗಪ್ಪ ಅಂದರೆ ಯಾವಾಗಲೂ ಹೇಳ್ದಂಗೆ ಮಾದೇಶ್ವರ ಬೆಟ್ಟಕ್ಕೆ. ನೋಡ್ತಿರ್ಬೋದು, ಕ್ಲೈಮೇಟ್ ಮಾತ್ರ ಚೆನ್ನಾಗಿದೆ. ಮಳೆ ಇಲ್ಲ ಸದ್ಯಕ್ಕೆ. ಹೋಗ್ಬೇಕಾರೆ ಸೇಫ್ಟಿಯಾಗಿ ನಿಧಾನಕ್ಕೆ ಹೋಗಿ, ಪರವಾಗಿಲ್ಲ. ನೋಡಿ ಬೆಳಕು ಕಾಣಿಕ್ಕಿಲ್ಲ. ಮೊದ್ಲೇ ಕತ್ಲೆ ಎಂದು ಕಾಣ್ತಾನೆ ಇಲ್ಲ ನಮ್ಮ ಹುಡುಗ. ಒಂದ್ ಸ್ವಲ್ಪ ಜೂಮರ್ ತೋರಿಸ್ತೀನಿ ಅವನ ಮಕ್ಕನ ನೋಡ್ಕೊಂಬಿಡಿ. ಕರಿಯ ಹಾಗೆ ಬರೋ ರೋಡಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ಹಾಗೆ ನಾನು ತಂದೆ ದರ್ಶನ ಮಾಡ್ಕೊಂಡು ಸ್ವಲ್ಪ ಪ್ರಸಾದ ಹೆಂಗೋ ಸಿಕ್ತು, ಪುಣ್ಯ. ಸೊ ತಿನ್ಕೊಂಡು ಹಾಗೆ ಮುಂದೆ ಹೋಗ್ತಾ ನಮ್ಮ ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ನೋಡಿ, ನಮ್ಮ ಹುಡುಗ ಫಾರಿನ್ಗೆ ಹೋಗ್ಬೇಕಂತಾನೆ ಕರ್ಕೊ ಹೋಗ್ತಿದ್ದೀನಿ. ಫಾರಿನ್ ಯಾವ್ದಾರು ಅದೇನೆ. ಹಾಗೆ ನಾವು ತುಂಬ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಮೇಯ್ನಾಗಿ ಸೇಫ್ಟಿ ಪ್ರಿಕಾಷನ್ ತುಂಬ ಇಂಪಾರ್ಟೆಂಟ್. ಹಾಗೆಯೇ ಏರ್ ಚೆಕ್ ಮಾಡಿಸ್ಕೊಬೇಕು. ಅದು ಚೆಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ. ಸೀದಾ ಇವಾಗ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಒಂದೇ ಇಲ್ಲಿ MMLs ಮಾದೇಶ್ವರ ಬೆಟ್ಟಕ್ಕೆ. ನೋಡ್ತಿರ್ಬೋದು ರೋಡು ನೈಟ್ ಜರ್ನಿ ಯಾವ ರೀತಿ ಇದೆ ಅಂತ. ಬಟ್ ಯಾರೇ ಆಗಲಿ ನೈಟು ರೈಡ್ ಮಾಡೋರು ತುಂಬ ಸೇಫಾಗಿ ಹೋಗಿ. ಏನಕ್ಕೆ ನಿಮ್ಮ ನಂಬ್ಕೊಂಡು ತುಂಬ ಜೀವ ಹಿಡಿರುತ್ತೆ. ಹಾಗಂತ ಹೇಳ್ತಾ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ಕೊಳ್ಳಿ. ಸೊ ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ತಂದೆ ಸಾಂಗ್ ಆಡ್ಕೊಂಡೆಲ್ಲ ಪದಗಳನ್ನ. ಆದರೆ ಏನು ಮಾಡೋಣ, ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಕ್ಲೈಮ್ ಬೀಳುತ್ತೆ. ಸೊ ಅದರಿಂದ ವಾಯ್ಸೆಲ್ಲ ಮ್ಯೂಟ್ ಮಾಡಿದ್ದೀನಿ. ವಾಯ್ಸು ನಾನು ಕೊಟ್ಟಿದ್ದೀನಿ. ಬಟ್ ಮೆಮೊರಬಲ್ ಒಂಥರ ನೈಟ್ ರೈಡು ಸಖತ್ತಾಗೈತೆ ಮಾತ್ರ. ನೈಟ್ ಟ್ರಿಪ್ ಹೋಗ್ತಿರೋದು, ಅದರಲ್ಲೂ ಕೂಡ ಈ ಥರ ಜರ್ನಿ ಅನ್ನೋದು ಇದೆಯಲ್ಲ, ಸಖತ್ತಾಗಿರುತ್ತೆ. ಮತ್ತು ನೀವು ಒಂದ್ಸಲ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ರೀ ಆದಾಗ ಹೋಗಿ ಎಂಜಾಯ್ ಮಾಡಿ ಇರುವಂಥ ಟೈಮಲ್ಲಿ. ಮತ್ತೆ ಈ ಥರ ದಿನ ಸಿಗಲೋ ಗೊತ್ತಿಲ್ಲ. ಇದ್ದಾಗಲೇ ಅನುಭವಿಸ್ಬಿಡಿ ಅಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹಂಗೆ ಬರ್ತಾ ಕೊಳೆಗಳ ಬಂದ ತಕ್ಷಣ ತುಂಬ ಹೊಟ್ಟೆ ಸಿಗಿತ್ತು. ಸೊ ನೆಕ್ಸ್ಟ್ ಟೈಮ್ ನಿಲ್ಸಿದ್ದೀವಿ. ನೋಡಿ, ಹುಡುಗ ಹೊಟ್ಟೆ ಹಸಿ ಅಂತಿದ್ದ. ಅದಕ್ಕೆ ಒಂದು ದೋಸೆ ಕೊಡ್ಸೋದು ನಿಲ್ಸಿದೀವಿ ಒಂದು ಕಡೆ. ಏನಪ್ಪ ಹೇಳಿದೀನಿ, ಮಸಾಲೆ ದೋಸೆ ಹೇಳಿದೀನಿ ಅಂತೀರೋ. ಮಸಾಲೆ ದೋಸೆ ನೋಡಿ. ನಮ್ಮ ಹುಡುಗನಿಗೆ ಬಿಳಿ ಆಲಿಗಡ್ಡೆ ಪಲ್ಯ ಹಾಕ್ಸಿರೋದು, ಸ್ವಲ್ಪ ಬೆಳಗಾಗ್ಲಿ ಅಂತ, ಕಪ್ಕೋನೆ ಅಂತ. ಸೊ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಸೀದಾಗ ಮಾದೇಶ್ವರ ಬೆಟ್ಟಕ್ಕೆ. ಎಲ್ಲೂ ಸ್ಟಾಪ್ ನೋಡಿ, ಮುಂದೆ ಕೂರ್ಸಿದಕ್ಕೊಬ್ರಿಗೆ ಭಯಕ್ಕೆ ಏನೇನೋ ಬರ್ತೈತೆ ಬಾಯಲ್ಲಿ. ನಿಲ್ಸೋ ಜಾಡ, ನಂದಿನಿ ಹಾಲಿನಲ್ಲಿ ನೀರನ್ನು ತೆಗೆದುಕೊಳ್ಳೋಣ. ಸೊ ನೋಡಿದ್ರಲ್ಲ, ನಮ್ಮ ಜೊತೆ ಇದ್ರ ಒಬ್ಬರು ರವಿಯವರು ಕಾಮಿಡಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಒಂದು ಮಸಾಲೆ ದೋಸೆ ತಿಂದ್ಬಿಟ್ಟು ಸಖತ್ ಕಾಮಿಡಿ ಮಾಡ್ತಿದ್ದಾರೆ. ಆ ಕಾಮಿಡಿ ವಿಡಿಯೋ ಅಂತೂ ತುಂಬ ಸಖತ್ತಾಗೈತೆ. ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಏನಕ್ಕಪ್ಪ ಅಂದರೆ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂದರೆ, ಸೊ ಅದೆಲ್ಲ ಕನ್ನಡ ಸಾಂಗ್ಗಳೊಂದು ನಾವು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಮಿಮಿಕ್ರಿ ಮಾಡಿರೋದವರು ತುಂಬ ಚೆನ್ನಾಗಿದೆ. ಬಟ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಗೊತ್ತಲ್ಲ, ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ಅದರಿಂದ ಅದನ್ನ ಅಪ್ಲೋಡ್ ಮಾಡಿಲ್ಲ.
ಸೊ ಇವಾಗ ಇದು ನಾವು ಮಾದೇಶ್ಮಟ್ಟಿಗೆ ಹೋಗೋ ರೋಡು ನೋಡ್ತಿರ್ಬೋದು ಯಾವ ರೀತಿ ರೋಡ್ ಇದೆ ಅಂತ. ಇಲ್ಲಿ ಬೈಕಲ್ಲಂತೂ ಬರೋಕ್ಕೆ ಹೋಗ್ಬೇಡಿ, ನೈಟಲ್ಲಿ ಜರ್ನಿ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆಂದರೆ ಮಧ್ಯದಲ್ಲಿ ಕಾಡು ಪ್ರಾಣಿಗಳಂತ ಬರುವಂಥ ಸಾಧ್ಯತೆ ತುಂಬ ಇದೆ. ಅದ್ರೂ ಕೂಡ ಆನೆ, ಚಿರತೆ ಅಂತ ತುಂಬ ಇದೆ. ಸೊ ಅದರಿಂದ ಏನು ಮಾಡಿ ಅಂದರೆ ಸೇಫಾಗಿ ಮಾರ್ನಿಂಗ್ ಟೈಮೇ ಬನ್ನಿ ಬೈಕಲ್ಲಿ ಬರೋರು. ಸೊ ನೈಟಲ್ಲಿ ಹೋಗೋರು ಕಾರಲ್ಲಿ ಹೋದ್ರೂ ಪರವಾಗಿಲ್ಲ, ಬಟ್ ತುಂಬ ಸ್ಲೋ ಆಗಿ ನಿಧಾನಕ್ಕೆ ಹೋಗಿ ಪರವಾಗಿಲ್ಲ. ಅದರಿಂದ ಏನು ಫಾಸ್ಟಾಗಿ ಹೋಗಲೇಬೇಕಂತೇನಿಲ್ಲ. 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ರೋಡ್ ಮಾತ್ರ ತುಂಬ ಸಖತ್ತಾಗೈತೆ, ಚೆನ್ನಾಗಿದೆ. ಸೊ ಅಲ್ಲಿಂದ ನಾವು ಎಷ್ಟು ಬಂದಿದೆ ತಾಳು ಬೆಟ್ಟದ ಹತ್ರ ಎಂಟ್ರೆನ್ಸ್ ನೋಡ್ತಿರ್ಬೋದು. ಇದೇನಕ್ಕಪ್ಪ ಮೇನ್ ತಾಳು ಬೆಟ್ಟ ಅನ್ನೋದು ಇಲ್ಲಿಗೆ ಅಂದರೆ, ಇಲ್ಲಿ ನಿಲ್ಲಿಸ್ಬಿಟ್ಟು ಏನಕ್ಕೆ ಹೋಗ್ಬೇಕಾದ್ರೆ ನೆಕ್ಸ್ಟಿಂದ ಹೋಗ್ಬೇಕಾದ್ರೆ ತುಂಬ ಕ್ರಾಸ್ಗಳಿದೆ, ಮತ್ತು ಬೆಟ್ಟ ಮೇಲೆ ಹತ್ತಬೇಕು ಮತ್ತು ಡೌನ್ ಇಳಿಬೇಕು. ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸ್ಬಿಟ್ಟು ದೇವ್ರ ಒಂದು ಅರಕೆ ಥರ ಕಟ್ಬಿಟ್ಟು ನಾವು ಹೋಗೋ ಜರ್ನಿ, ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋ ಜರ್ನಿ ಸೇಫಾಗಿ ಹೋಗಲಿ ಅನ್ನೋದೊಂದು ರೀಸನ್ಗೋಸ್ಕರ ಇಲ್ಲಿ ತಾಳು ಬೆಟ್ಟದ ಹತ್ರ ನಿಲ್ಲಿಸ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ಇವಾಗ ಯಾವ ರೀತಿ ಇದೆ ಅಂತ. ಇದನ್ನು ನೋಡ್ತಿರ್ಬೋದು. ಇಲ್ಲಿ ರಾತ್ರಿ ಹೊತ್ತೆಲ್ಲ ಯಾವ ರೀತಿ ಇರುತ್ತೆ ಅಂದರೆ ಕಾಡು ಪ್ರಾಣಿಗಳು ನಿಮ್ಮ ಸೈಡಲ್ಲಿ ನೋಡಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ವರಾಹ ರೂಪ ಅದೊಂದು ನಮಗೆ ಸ್ಟಾರ್ಟಿಂಗಿಂದ ಹಿಡಿದು ತಾಳು ಬೆಟ್ಟದಿಂದ ಮೇಲ್ಗಡೆ ಇಲ್ಲೆಲ್ಲ ಹೋಗೋದು ತುಂಬ ಕಾಣಿಸ್ಕೊಳ್ತೈತೆ. ಅದು ವರಾಹ ರೂಪ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು ಬೈಕಲ್ಲಿ ಬರಲೇಬೇಡಿ ಅಂತ. ಇದನ್ನು ಇಲ್ಲಿ ಜಸ್ಟ್ ವೀಡಿಯೋ ನೋಡ್ಕೊಳ್ಳಿ, ವಾಚ್ ಮಾಡಿ ಯಾವ ರೀತಿ ಇದೆ ಕ್ರಾಸಿಂಗು ಮತ್ತು ಯಾವ ರೀತಿ ತಿರುವುಗಳಿದೆ. ಹಾಗೆ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಆಟೋ ಹೋಗ್ತಿದೆ. ಆಟೋದಲ್ಲಿ ನಮ್ಮ ಕರ್ನಾಟಕದಂಥ ಧ್ವಜ. ತುಂಬ ಖುಷಿ ಆಯಿತು ನಮಗೆ ಅಂತ ನೋಡ್ಬಿಟ್ಟು. ತುಂಬ ಬೆಳಿಗ್ಗೆ ಮಾತ್ರ ಅವ್ರನ್ನ ಮೀಟ್ ಮಾಡಲೇಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರನ್ನ ಮೀಟ್ ಮಾಡೋರ ಕಡೆಯಿಂದ ಒಂದು ವೀಡಿಯೋ ಮಾಡ್ಕೊಳ್ಳೇಬೇಕು ಅವ್ರ ಹತ್ರ ಅಂತ. ಸೊ ಮಾರ್ನಿಂಗು ನೋಡಿ 3-4 ಆಟ. ಮೇ ಬಿ ಇದು ಯಾವ ಏರಿಯಾ ಅಂತ ಕರೆಕ್ಟಾಗಿ ನಂಬರ್ ಪ್ಲೇಟ್ ಕರೆಕ್ಟಾಗಿ ಕವರೇಜ್ ಆಗಿಲ್ಲ ತಿಳ್ಕೊಳ್ಳೋಕ್ಕೆ. ನಾವು ಕೂಡ ನೈಟಲ್ಲಿ ನಿಲ್ಸೋಕ್ಕೆ ಹೋಗಿಲ್ಲ, ಬೇಡ ಅಂತ ಮೂವ್ ಆಗಿದ್ವಿ. ಅಲ್ಲಿಂದ ಬಂದ ತಕ್ಷಣ ನೋಡ್ತಿರ್ಬೋದು ಎಂಟ್ರಿ ಯಾವ ರೀತಿ ಇದೆ ಅಂತ. ಇವಾಗ ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ಹುಲಿ ಮೇಲೆ ಕೂತಿರೋದ ತಂದೆ ಯಾವ ರೀತಿ ಕಾಣಿಸ್ತೈತೆ ಅಂತ. ಅದೊಂದು ಮಸ್ತಾಗಿದೆ, ನೈಟಲ್ಲಿ ಮಾತ್ರ ಸಖತ್ತಾಗಿ ಕಾಣ್ತೈತೆ. ಹಾಗೆ ಇಲ್ಲಿ ಪೊಲೀಸರೆಲ್ಲ ನಮ್ದು ಏನು ಮಾಡ್ತಿದ್ರು ಅಂದರೆ ತುಂಬ ಚೆಕ್ ಮಾಡ್ತಿದ್ರು. ಸೊ ನಾವು ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಅವ್ರು ನಮ್ಮನ್ನ ಕಳಿಸೇ ಬಿಟ್ಟರು, ಬೇಡ ಪರವಾಗಿ ಮೂವ್ ಆಗಿ ಅಂತ. ಬಟ್ ಅದೊಂದು ಸೇಫ್ಟಿ ಪ್ರಿಕಾಷನ್ ತುಂಬ ನಮಗಂತೂ ಖುಷಿ ಆಯಿತು ಅವ್ರು ಚೆಕ್ ಮಾಡಿ ನೋಡಿ. ಏನಕ್ಕೆ ಅಂದರೆ ತುಂಬ ಜನ ಹಾಳು ಮಾಡ್ತಾರೆ, ಈ ಥರ ಎಲ್ಲ ಕುಡಿಯೋದು, ಡ್ರಿಂಕ್ಸ್ ಮಾಡೋದು ಮತ್ತು ಅದೆಲ್ಲ ಮತ್ತೊಂದು ಏನೋ ಮಾಡ್ತಾರೆ ಅನ್ನೋ ರೀಸನ್ಗೋಸ್ಕರ ಚೆಕ್ ಮಾಡಿದ್ದು. ಅದರಲ್ಲಿ ಏನೂ ಇಲ್ಲ. ಸೊ ನಮಗೆ ಇವಾಗ ನೈಟ್ ಸ್ಟೇ ಆಗೋಕ್ಕೆ ಏನು ಮಾಡ್ತೀವಿ, ರೂಮ್ ನೋಡ್ತಿದ್ದೋ. ಹಾಗೆ ಅಲ್ಲೊಬ್ಬರು ಮಾಮೂಲಿ ಇಲ್ಲಿ ಪ್ರತಿಯೊಂದು ದೇವಸ್ಥಾನ ಹೋದ್ರು ಕೂಡ ಒಬ್ಬರು ಗೈಡೆನ್ಸ್ ಇದ್ದೇ ಇರ್ತಾರೆ ರೂಮ್ ಕೊಡ್ಸೋಕ್ಕೆ. ಅವ್ರ ಕಡೆ ಬಂದು ನೋಡ್ತಿರ್ಬೋದು. ಒಂದು ಲಾಡ್ಜ್ ಇದೆ, ಹೇಗೋ ಸಿಕ್ತು ಒಂದು ರೂಮ್ ಅನ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ರೂಮು ಪರವಾಗಿಲ್ಲ. ಎಲ್ಲ ಕಡೆ ಫಸ್ಟ್ ಫ್ಲೋರ್ ಬುಕ್ ಆಗಿ, ಸೆಕೆಂಡ್ ಫ್ಲೋರ್ ಬುಕ್ ಆಗಿಲ್ಲ. ಸೊ ಹೋಗ್ತಿದ್ದೀವಿ. ಬೆಲೆ ಅನಿಸುತ್ತೆ ನಮಗೆ ಅಂತ ನೋಡಿದ್ರೆ. ಒಳಗಡೆ ನೋಡಿ ಓಕೆ ಪರವಾಗಿಲ್ಲ, ಒಂದು ರಿಂಗ್ ಸಖತ್ತಾಗೈತೆ ರೂಮು. 500 ರೂಪೀಸ್ಗೆ ಕೊಡ್ಬೋದು, ಚೆನ್ನಾಗಿದೆ, ಏನಿಲ್ಲ. ಬಾತ್ರೂಮ್ ಇದೆ, ಒಂದು ಬೆಡ್ ಇದೆ. ಓಕೆ ಕಂಫರ್ಟಬಲ್ ನಮಗಂತೂ. ನಮ್ಮ ಹುಡುಗ ನೋಡಿ ಮಲೆ ಮಾದೇಶ್ವರ ಬೆಟ್ಟದಲ್ಲಿ 500 ರೂಪಾಯಿಗೆ ಆಲ್ಮೋಸ್ಟ್ ಪರವಾಗಿಲ್ಲ. ಸೇಮ್ 450 ರೂಪಾಯಿ ಇದು ಗೌರ್ಮೆಂಟ್ ಲಾಡ್ಜ್ಗಳು ರೂಮ್ಗಳು ಸಿಗುತ್ತೆ ನೋಡಿ. ಸೊ ಇಷ್ಟೊತ್ತು ವೀಡಿಯೋ ನೋಡಿದ್ರೆ ನಾವು ಬಂದಿದ್ದ ಜರ್ನಿ ಯಾವ ರೀತಿ ಅಂತ ಹೇಳಿದ್ದು, ಮತ್ತು ರೂಮ್ ಫೆಸಿಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ದು. ಸೊ ನಮ್ಮ ಜೊತೆ ಬಂದು ಹುಡುಗರೆಲ್ಲ ಒಬ್ಬರು ಮಲಗಿದ್ದಾರೆ ಆಲ್ರೆಡಿ, ಇಲ್ಲೊಬ್ಬರು ಮಲಗಿದ್ದಾರೆ. ಇಬ್ಬರು ಕಂಟೆಂಟ್ ಕ್ರಿಯೇಟರು ವೀಡಿಯೋಗೆ ವಾಯ್ಸ್ ಕವರ್ಸ್ ಕೊಡ್ತಿದ್ದಾರೆ. ಸೊ ನಾನು ಕೊಡ್ತಾಯಿದ್ದೀನಿ. ಇವತ್ತು ನೈಟ್ ಜರ್ನಿ ಇಷ್ಟು ಮುಗೀತು. ಮಾರ್ನಿಂಗು ಮತ್ತು ನಾಳೆ ಸಿಗುವ. ನಾಳೆ ದರ್ಶನ ಮಾಡೋಣ, ತಂದೆ ದರ್ಶನ ಯಾವ ರೀತಿ ಇರುತ್ತೆ ದೇವಸ್ಥಾನ ಸುತ್ತ ಎಲ್ಲ ಒಂದು ವೀಡಿಯೋ ಕವರೇಜ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿವರೆಗೂ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.